ಇಂದು ಮಧ್ಯಾಹ್ನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ನಗರದ ಪುರಸಭೆ ಸಭಾಂಗಣದಲ್ಲಿ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪೌರ ಕಾರ್ಮಿಕರಿಗೆ ಸುರಕ್ಷತೆಯ ಕಿಟ್ಗಳನ್ನು, ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಪುರಸಭೆಯ ಆಡಳಿತ ಮಂಡಳಿ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಹಾಗೂ ಪುರಸಭೆ ಅಧ್ಯಕ್ಷರಾದಂಥ ಅಸಿಸ್ಟೆಂಟ್ ಕಮಿಷನರ್ ಸಂಪಗಾವಿ ಸರ್, ಪುರಸಭೆಯ ಮುಖ್ಯಾಧಿಕಾರಿಗಳು, ಸದಸ್ಯರಾದಂಥ ಶಾಬೀದ್ ಜಮಾದಾರ್ ಹಾಗೂ ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಮಾತನಾಡಿ ಅನೇಕ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ಪ್ರದೇಶಗಳ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಗಣೇಶ್ ಹುಕ್ಕೇರಿಯವರು ಮಾತನಾಡಿ ಚಿಕ್ಕೋಡಿ ಸುತ್ತಮುತ್ತ ಅಂದರೆ ಚಿಕ್ಕೋಡಿಯ 4 ಭಾಗಕ್ಕೆ ಕಮಾನುಗಳನ್ನು, ಅಂದರೆ NM ರೋಡ್ಗೆ ಒಂದು ಕಮಾನು, ಎಕ್ಸಂಬ ರಸ್ತೆಗೆ ಮತ್ತೊಂದು ಕಮಾನು, BK ಕಾಲೇಜ್ಗೆ ಮತ್ತೊಂದು ಕಮಾನು ಹಾಗೂ ಬೆಳಗಾವಿ ಮುಂದೆ ಮುಧೋಳ ರಸ್ತೆಗೆ ಇನ್ನೊಂದು, ಹೀಗೆ 4-5 ಕಮಾನುಗಳನ್ನು ನಿರ್ಮಾಣ ಮಾಡಿ ಚಿಕ್ಕೋಡಿ ನಗರಕ್ಕೆ ಸ್ವಾಗತವೆಂಬಂತೆ ಬೋರ್ಡ್ಗಳನ್ನು ಹಾಕಲು ಈ ಸಂದರ್ಭದಲ್ಲಿ ತಯಾರಿಯನ್ನು ನಡೆಸುವಂತೆ ಮುಖ್ಯಾಧಿಕಾರಿಗಳಿಗೆ ಸಲಹೆಯನ್ನು ನೀಡಿದರು. ಅದೇ ರೀತಿಯಾಗಿ ಗುರುವಾರ ಪೇಟದಲ್ಲಿರುವಂಥ ರಸ್ತೆ ಅಗಲೀಕರಣದ ಒಂದು ರಸ್ತೆ ಅಗಲೀಕರಣ ಅಂತಿಮ ಘಟ್ಟಕ್ಕೆ ಬಂದಿದ್ದು, ಶೀಘ್ರದಲ್ಲೇ ಗುರುವಾರ ಪೇಟದ ರಸ್ತೆ ಅಗಲೀಕರಣ ಪ್ರಾರಂಭವಾಗಲಿದೆ ಅಂತ ಇದೇ ಸಂದರ್ಭದಲ್ಲಿ ಗಣೇಶ್ ಹುಕ್ಕೇರಿಯವರು ಹೇಳಿದರು. ಅದೇ ರೀತಿಯಾಗಿ ಈಗಿರುವಂಥ ಪುರಸಭೆ ಕಟ್ಟಡವನ್ನು ಇನ್ನಷ್ಟು ಆಧುನೀಕರಣ ಮಾಡುವುದಾಗಿ ಗಣೇಶ್ ಹುಕ್ಕೇರಿಯವರು ವಾಗ್ದಾನ ಮಾಡಿದ್ದಾರೆ. ಯಾಕೆಂದರೆ ಬರುವ ಇನ್ನು ಅತಿ ಶೀಘ್ರದಲ್ಲಿ ಚಿಕ್ಕೋಡಿಗೆ ಜಿಲ್ಲಾ ಸ್ಥಾನಮಾನ ದೊರಕಲಿದೆ. ಆ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಮ್ಮ ಚಿಕ್ಕೋಡಿ ನಗರವನ್ನು ಜಿಲ್ಲಾ ಮಟ್ಟದ ಒಂದು ಮಟ್ಟಕ್ಕೆ ತರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಾರಣ ಈ ಒಂದು ನಗರವನ್ನು ಇನ್ನು ಜಿಲ್ಲಾ ಮಟ್ಟದ ನಗರಕ್ಕೆ ನಾವು ಪರಿವರ್ತನೆ ಮಾಡಬೇಕೆಂದರೆ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿಯನ್ನು ನಾವು ಹಾಕಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು. ಭಾಗದ ಜನತೆಯ ಮುಂದಿನಾಧಿಕಾರಿಗಳೇ, ಪುರಸಭೆಗೆ ಎಲ್ಲ ನನ್ನ ಸಹೋದರ ಸದಸ್ಯರೇ ಹಾಗೂ ಆಗಮಿಸಿದ ಪುರಸಭೆಗೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಪುರಸಭೆಯ ಗೌರವಾನ್ವಿತ ನೌಕರಸ್ಥ ವರ್ಗದವರೇ ಹಾಗೂ ಆಗಮಿಸಿದ ಎಲ್ಲ ಪೌರ ಕಾರ್ಮಿಕರು, ಇವತ್ತು ವಿಶೇಷವಾಗಿ ಚಿಕ್ಕೋಡಿ ಪಟ್ಟಣ ಇವತ್ತು ನಮಗೆಲ್ಲರೂ ಗೊತ್ತಿರುವ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಉಳಿದ ಎಲ್ಲ ತಾಲೂಕುಗಳನ್ನು ನೋಡಿದರೆ ಇವತ್ತು ನಾವು ರಾಯಬಾಗ್ ನೋಡಿರ್ಬೋದು, ಅಗ್ನಿ ನೋಡಿರ್ಬೋದು, ಅವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಚಿಕ್ಕೋಡಿ ಪಟ್ಟಣ ಅತ್ಯಂತ ಸ್ವಚ್ಛವಾಗಿರುವಂಥ ಒಂದು ಪಟ್ಟಣ. ಅದರ ಶ್ರೇಯಸ್ಸು ನಮಗೆಲ್ಲರಿಗೂ ತರಬೇಕನ್ನೋದು ನನ್ನ ಚಿಕ್ಕೋಡಿ ಪಟ್ಟಣ ಅತ್ಯಂತ ಸ್ವಚ್ಛವಾಗಿರುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಹಳ ಶ್ರಮ ವಹಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ, ಆ ಒಂದು ದೃಷ್ಟಿಕೋನದಲ್ಲಿ ನಮಗೆ ಸಿಗಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಪುರಸಭೆ ಆಗಿರ್ಬೋದು, ಶಾಸಕರಾದಂಥ ಸನ್ಮಾನ್ಯ ಗಣೇಶನ್ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ತಮಗೆ ಪರಿಕ್ರಮಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ತಾವು ಪಟ್ಟಂಥ ಶ್ರಮ, ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ತಾವು ಪಟ್ಟಂಥ ಶ್ರಮ ಆಗಿರ್ಬೋದು ಅಥವಾ ಚಿಕ್ಕೋಡಿ ಪಟ್ಟಣ ಸ್ವಚ್ಛವಾಗಿರುವ ನಿಟ್ಟಿನಲ್ಲಿ ತಾವು ಪಡುತ್ತಿರುವ ಶ್ರಮವನ್ನು ಚಿಕ್ಕೋಡಿ ಪಟ್ಟಣ ಜನತೆ ಯಾವತ್ತೂ ತಾವು ನೆನಪಿಡ್ತಾರೆ, ನಿಮಗೆ ಯಾವಾಗಲೂ ಅವರು ಚಿರಋಣಿಯಾಗಿರ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ತಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಕೂಡ ಶಾಸಕರಾದಂಥ ಗಣೇಶನ್ ಅವರು ತಮ್ಮ ಜೊತೆ ಪರಿಕ್ರಮಗಳ ನಡೆಸಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ನಾನು ಅನುವು ಮಾಡಿಕೊಡ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ. ಪುರಸಭೆಯ ಆಡಳಿತಾಧಿಕಾರಿಗಳು ನಮ್ಮೆಲ್ಲರಿಗೂ ಅತಿ ಗೌರವ. ಇವತ್ತು ನಾವು ಕಾರ್ಯಕ್ರಮಕ್ಕೆ ತಯಾರಿ ಯಾವುದೇ ನಗರ ನಾವು ನಮ್ಮ ಮಕ್ಕಳು ಆರೋಗ್ಯವಾಗಿರುವಂಥದ್ದು ಇದರಿಂದ ನಾವು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಏನು ಮನಸ್ಸಾಗಿ ಮಾಡ್ತಾ ಇದ್ದೀವಿ ಅಷ್ಟ ನಮ್ಮ ಆರೋಗ್ಯದ ನಮಗೆ ನಾವು ಏನು ಅವಶ್ಯಕತೆ ಆ ನಿಟ್ಟಿನೊಳಗೆ ಸರ್ಕಾರ ವತಿಯಿಂದ ಸ್ವಚ್ಛತಾ ಅದೇ ರೀತಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ
ಹಲವಾರು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ತಲುಪಿಸ್ತಕ್ಕಂಥ ವಸತಿ ಶಿಕ್ಷಣ ಸಂಸ್ಥೆ ಅದನ್ನು ಸಹಿತ ನಾವು ಪಡೆದುಕೊಳ್ಳೋದನ್ನು ನಾವು ವಿನಂತಿ ಮಾಡ್ಕೊಂಡು ಸಾಕಷ್ಟು ಈ ಕಡೆ ಸ್ವಲ್ಪ ಕಂಪ್ಲೇಂಟ್ ಬಂದಿದೆ. ಅದ್ರ ಬಗ್ಗೆ ತಾವು ಕೂಡ ಕಾಳಜಿ ವಹಿಸಿ ಸ್ವಲ್ಪ ಅವ್ರಿಗೂ ಕೂಡ ಎಲ್ಲೆಲ್ಲಿ ಯಾಕಡೆ ಜನ ಇವತ್ತು ಕೇಳ್ತಾರೆ ಕೇಳುವಂತ ಈಗ ನಮ್ಮ ಗಟ್ಟರ ಮನೆ ಮುಂದೆ ಸ್ವಚ್ಛ ಇಲ್ಲ ಅದು ಲೈಟ್ ಹತ್ತಿಲ್ಲ ಅಂದ್ರೆ ಲೈಟ್ ಕರೆಕ್ಟ್ ಇಲ್ಲ ಅದನ್ನು ಯಾಕೆ ಆಗಿತ್ತು ಅಂತ ಕೇಳುವಂತ ಅಧಿಕಾರಿ ಎಲ್ಲರೂ ಇತ್ತು. ಈ ಪ್ರಜಾಪ್ರಭುತ್ವದಾಗ ಒಂದು ಬಲ್ ಹತ್ತಿಲ್ಲಂದ್ರೂ ಕೂಡ ಈಗ ಯಾಕೆ ಇವತ್ತು ನಾವು ಸ್ಟಾರ್ಟ್ ಮಾಡಿಲ್ಲ ಅಂತ ಅವ್ರು ಕೇಳಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ನಮ್ಮ ಚಿಕ್ಕೋಡಿ ಬೇರೆ ಕಂಪೇರ್ ಮಾಡಿ ನಮ್ಮ ಚಿಕ್ಕೋಡಿ ಸ್ವಚ್ಛ ಆಗಲಿ ಎಲ್ಲ ಕಡೆ ಡೆವಲಪ್ಮೆಂಟ್ ಹೋದ್ರೆ ನಮ್ಮ ನಂಬರ್ ಒಂದು ತುಂಬ ಅಧ್ಯಕ್ಷರ ಹೇಳ್ತೀವಿ. ನಾದಿನಿ ಪ್ರಕಾಶ್ ಅನ್ನೋದು ಕೂಡ ಬೆಂಗಳೂರು ನಾ ಸಂದರ್ಭದಾಗ ಹೇಳ್ತೀನಿ. ಇದು ಹಳೆ ಬಿಲ್ಡಿಂಗ್ ಇತ್ತು, ಹೊಸ ಬಿಲ್ಡಿಂಗ್ ಆಗಿದ್ದು ನೀವೆಲ್ಲರೂ ಕೂಡಿ ಯಾಕಂದ್ರೆ ಮುಂದಿನ ಇವರು ಮೂರು ಸರ್ತಿ ಇವ್ರ ಮೆಂಬರ ರಾಮನವರು ಇವರು ಕೂಡ ಜಗದೀಶ್ 4-5 ಸರ್ತಿ ಇರಬೇಕು. ಹೀಗಾಗಿ ಅಂದ್ರೆ ದೊಡ್ಡ ದೊಡ್ಡ ಹಿರಿಯ ಅಂದ್ರೆ ಸುಮಾರು 25 ವರ್ಷ ಎಲ್ಲರೂ ಕೆಲಸ ಮಾಡಿದ್ರು. ಈ ಬಿಲ್ಡಿಂಗ್ ಬೇಕಾದ್ರೆ ಸರ್ ಎಲ್ಲ ಕೂಡಿ ಬಿಲ್ಡಿಂಗ್ ಹೊಸ ಒಂದು ಚಲೋ ಒಂದು ಬರೋ ಕಾಂಪ್ಲೆಕ್ಸ್ ಫಸ್ಟ್ ಕ್ಲಾಸ್ ಮ್ಯಾಗ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ರೆಡಿ ಮಾಡಿ ಈಗಿಲ್ಲ ಮುಂದೆ ಒಂದು ಇವತ್ತು ಈಗಾಗಲೇ ನಾವೆಲ್ಲ ಸರ್ಕಾರದಿಂದ ಸ್ಕೀಮ್ಸ್ ಕೂಡ ಇದ್ದು ಡೆವಲಪ್ಮೆಂಟ್ ಕೂಡ ಏನೇನು ವರ್ಕ್ ಬರ್ತೀವಿ ಕೂಡಿ ಇವತ್ತು ನಾಳೆ ಒಂದು ಜಿಲ್ಲಾ ಆದಮೇಲೆ ಮಜಲ್ ಫಸ್ಟ್ ಕ್ಲಾಸ್ ಒಂದು ಬಿಲ್ಡಿಂಗ್ ಇವತ್ತು ಒಂದು ರೂಪಿಸ್ ಒಂದು ಒಳ್ಳೆಯ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಮೀಟಿಂಗ್ ಹಾಲ್ ಒಂದು ಬೇರೆ ಒಂದು ಎಕ್ಸಿಕ್ಯೂಟಿವ್ ಆಫೀಸ್ ಚೇಂಬರ್ ಅಧ್ಯಕ್ಷ ಇವ್ರಿಗೂ ನಾಳೆ ಊಟ ಮಾಡೋಕ್ಕೂ ಕೂಡ ಇವರು ಒಂದು ವ್ಯವಸ್ಥೆ ಆಗಿದೆ. ಇವ್ರ ಕೆಲಸ ಬೆಳಿಗ್ಗೆ ಲೌಡ್ ಬಂದಿರ್ತಾರೆ ನಾಷ್ಟ ಮಾಡೋಕ್ಕೆ ಒಂದು ರೂಮ ಚೇಂಜಿಂಗ್ ರೂಮ ಹಿಡಿತೀವಿ ಇಂಥದ್ದು ಏನೋ ಒಂದು ಪ್ರೊವಿಷನ್ ಮಾಡಿ ಒಂದು ಬಿಲ್ಡಿಂಗ್ ಮಾಡಿಸೋದು ಮಾಡಿಸ್ತೀವಿ. ಅವ್ರಿಗೆಲ್ಲ ಹೆಣ್ಮಕ್ಳು ಬರ್ತೀವಿ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಮುಂದೆ ನಾಷ್ಟ ಮಾಡಿ ಆಮೇಲೆ ಮತ್ತೆ ಚೇಂಜ್ ಮಾಡಿ ಮತ್ತೆ ಬೇರೆ ಕೆಲಸ ಅವರು ಕೂಡ ಅನನುಕೂಲ ದೇ ಶುಡ್ ನಾಟ್ ಫೀಲ್ ನಾವು ಸರ್ ಅವರಿಗೂ ಸಪ್ರೇಟ್ ಒಂದು ರೂಮ್ ಮುಂದೆ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾರೆ. ಸಾಕಷ್ಟು ಲೇಡೀಸು ಕೂಡ ವರ್ಕಿಂಗ್ ಅವರು ಕೂಡ ಒಂದು ಊಟಕ್ಕೆ ಸಪ್ರೇಟ್ ಒಂದು ರೂಮ್ ಬೇಕು. ಒಂದು ಬಿಲ್ಡಿಂಗ್ ಮಾಡಿದ್ರೆ ಅದು ಬಿಲ್ಡಿಂಗ್ ಅದು ಏನು ಕಡಿಮೆ ಕೊಡ್ಕೊಂಡು ಪ್ರೊಸೆಸ್ ಮಾಡಿ ಎಲ್ಲರೂ ಕೂಡ ಡಿಸಿಷನ್ ತಗೊಂಡ ಅದು ಕೂಡ ಒಂದು ಟ್ರಾವೆಲ್ ಅದು ಕೂಡ ಒಂದು ಓಪನಿಂಗ್ ಮಾಡಿಸೋದು ಅದು ಒಂದು ಬೇಗ ಒಂದು ಓಪನಿಂಗ್ ಮಾಡಿ ಮುಂದೆ ಶಿಫ್ಟ್ ಮಾಡ್ತಾರೆ. ಇದು ಬಿಲ್ಡಿಂಗ್ ಒಂದು ಪ್ರಪೋಸಲ್ ರೆಡಿ ಮಾಡಿ ಬಿಲ್ಡಿಂಗ್ ಪ್ರಸ್ತಾವನೆ ತಯಾರು ಮಾಡಿಸಿ ಫಸ್ಟ್ ಕ್ಲಾಸ್ ಯಾರು ಬಂದರೂ ಇಲ್ಲಿಂದ ಒಂದು ಸೆಕೆಂಡ್ ಯಾರಪ್ಪ ಬಿಲ್ಡಿಂಗ್ ಹೆಂಗೈತಿ ಆ ರೀತಿ ಒಂದು ಬಿಲ್ಡಿಂಗ್ ಒಂದು ರೆಡಿ ಮಾಡಿಸಿ ಮುಂದೆ ಚಿಕ್ಕೋಡಿ ಈಗ ಅದೇ ಈಗ ಬರ್ತಾ ಇರೋ ಡಿಸ್ಕಷನ್ ಇದು ಟೆಂಡರ್ ಕರೆದವರು ಟೆಂಡರ್ ಆಗೈತಿ ವರ್ಕ್ ಆಗೈತಿ ಅದ್ರ ಬಗ್ಗೆ ಒಂದು ನಾ ಈಗ ಬೆಂಗಳೂರಿಗೆ ಬಂದ್ಮೇಲೆ ಒಂದು ಫೈನಲ್ ಒಂದು ಮೀಟಿಂಗ್ ಕರೆಸ್ಬೇಕು. ಒಂದು ಅರ್ಜೆಂಟ್ ಲಂಚ ಒಂದು ಬೆಳಿಗ್ಗೆ ಒಂದು 40 ಮೀಟಿಂಗ್ ಕಳಿಸ್ತೀವಿ. ನಾನು ಬರ್ತೀನಿ ಎಲ್ಲರೂ ಕೂಡ ಡೆವಲಪ್ಮೆಂಟ್ ಒಂದು ಏನು ಡಿಸಿಷನ್ ಹೋಗ್ತಿ ಅಮೋನಿಯಸ್ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಒಂದು ಡಿಸಿಷನ್ ತಗೊಂಡು ಏನು ಸರ್. ಪ್ಲಸ್ ಇದ್ರ ಜೋಡಿ ನಾ ಹೇಳಿದ ಮೊನ್ನೆ ಒಂದು 20 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ನೀವು ಮೊನ್ನೆ ವರ್ಕ್ ಚೇಂಜ್ ಮಾಡಿಸ್ಕೊಟ್ಟಿದ್ರಲ್ಲ ಬೆಂಗಳೂರು ಅದಲ್ಲ ಇದಾಗಲ್ಲ ಬೆಂಗಳೂರಲ್ಲ 4 ಕೋಟಿ ರೂಪಾಯಿ ಪೆಂಡಿಂಗ್ ಇತ್ತು. ಅದು ಕೂಡ ನಾವು ಮೊನ್ನೆ ಹೋದಾಗ 4 ಕೋಟಿ ರೂಪಾಯಿ ಯಾವ ಒಂದು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದು ಚೇಂಜ್ ಮಾಡಿಸ್ಕೊಟ್ಟಿದ್ರು ಅದು ಚೇಂಜ್ ಮಾಡಿಸ್ಕೊಟ್ಟಿದ್ರು. ಈ ಬಿಟ್ಟು ಇನ್ನೊಮ್ಮೆ ಎಲ್ಲ ಸದಸ್ಯರಿಗೆ ಕೇಳಿ 20 ಕೋಟಿ ರೂಪಾಯಿ ಒಂದು ಕ್ರಿಯಾಯೋಜನೆ ರೆಡಿ ಮಾಡಿಸಿ ಸರ್ಕಾರಿ ಕಳಿಸ್ಕೊಂಡು ತೋರಿಸ್ತಾರೆ. ಈಗಿಲ್ಲ ನೆಕ್ಸ್ಟ್ ಒಂದು 3-4 ವರ್ಷದಾಗ ಅವನ್ನ 20 ಕೋಟಿ ರೂಪಾಯಿ ಬೇರೆ ಒಂದು ವಾರ್ಡ್ ವೈಸ್ ಒಂದು ಮೀಟಿಂಗ್ ಸರಿ ಆಗ್ತದೆ. ಅದರಲ್ಲಿ ಎಲ್ಲರೂ ಏನೇನು ಬೇಡಿಕೆ ಐತಿ ಒಂದು ಹಾಗೆ ಮುಂದೊಂದು ಈಗೀಗ ಇದು ರೋಡ್ ಫೈನಲ್ ಆಗೈತಿ ಫೈನಲ್ ಆಗೈತಿ ಅದೊಂದು ವಿಷಯಕ್ಕೆ ಹೋದಾಗಿರ್ತೀವಿ. ಒಂದು ಪ್ರತಿಯೊಂದು ವಾರ್ಡ್ ಎಲ್ಲಿ ಕಾಂಕ್ರೀಟ್ ಬೇಕು ಎಲ್ಲಿ ಕೇಬಲ್ಸ್ ಬೇಕು ಎಲ್ಲಿ ಅಮರೀಕರಣ ಬೇಕು ಇವ್ರಿಗೆ ಅಂಡರ್ಗ್ರೌಂಡ್ ಕೇಬಲ್ ಬೇಕು ಮತ್ತು ಡಬಲ್ ಕೆಲಸ ಹಚ್ಚಬೇಕು ಸರ್. ಈ ಟೋಟಲ್ ಈಗ ಟೆಂಡರ್ ಎಷ್ಟಾಗೈತಿ ಎಷ್ಟು ಅಮೌಂಟ್ ಆಗಿಲ್ಲ ಇಲ್ಲ ಈ ಟೋಟಲ್ ಮನೆ ಟೆಂಡರ್ ಪೆಂಡಿಂಗ್ 6 ಕೋಟಿ ಪ್ಲಸ್ ಈಗ 4 ಕೋಟಿ ಅಂದ್ರೆ ಈಗ ಅಂದ್ರೆ 10 ಕೋಟಿ ರೂಪಾಯಿ ಬರುತ್ತೆ. ಮತ್ತಂದ್ರೆ ಮತ್ತೆ ಗೋಲ್ಡ್ ಮಾಡಿ ಮತ್ತೆ ಹಾಕುದ ಮತ್ತೆ ನಾವು ಮತ್ತೆ ಯುಟಿಲಿಟಿ ಹಾಕುದ ಹಿಂಗೆ ಡಬಲ್ ಬೇಡ ಎಲ್ಲರಿಗೂ ವಿಶ್ವಾಸ ಸಿಗೋಲ್ಲ ಓವರ್ಲ್ಯಾಪ್ ಹಾಕೋದು ಎಲ್ಲರೂ ಕೂಡ ಕರೆದ ಸರ್. ಸೊ 20 ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ 10 ಕೋಟಿ ರೂಪಾಯಿ ಆನ್ ಗೋಯಿಂಗ್
6 ಕೋಟಿ ರೂಪಾಯಿ ಟೆಂಡರ್, 4 ಕೋಟಿ ರೂಪಾಯಿ ಅದು ಒಂದು 2 ವರ್ಷ ಕ್ಲಿಯರ್ ಇದೆ. ನಿಮ್ಮ ಮಂದಿಗೆ ಉಳಿತಾಯ ಇದರಿಂದ 5 ಕೋಟಿ ಏನೇನೈತಿ ಅದು ಹೆಂಗ್ ಮಾಡೋದೈತಿ ಎಲ್ಲ ಕೂಡ ವಿಚಾರ ಮಾಡಿ ಟೋಟಲ್ ಬರುವ 8 ತಿಂಗಳ ಅದು ಕೂಡ ಮಂದಿರದಿಂದ ಹೊಸದ ಇದೆ ಸರ್. ಒಂದು ನಾನು ಸೆಕ್ಷನ್ ಮಾಡಿ ಪ್ಲಸ್ ನಾನು ಹೇಳಿದ್ದೀನಿ 25 ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ ಕೊಡ್ತೀನಿ. ಎಲ್ಲೆಲ್ಲಿ ಎಕ್ಸ್ಟೆನ್ಷನ್ ಆಗಿರ್ತಾವೆ ಎಲ್ಲೆಲ್ಲಿ ಎಕ್ಸ್ಟೆನ್ಷನ್ ಆಗಿದಾವೆ ಗಮನ ನಿಮ್ಮಲ್ಲಿ ಎಲ್ಲಿ ಎಕ್ಸ್ಟೆನ್ಷನ್ ಆಗಿರ್ತೀವಿ, ಈಗ ಬ್ಯಾಂಕಲ್ಲಿ ಎಕ್ಸ್ಟೆನ್ಷನ್ ಆಗಿರ್ತೀವಿ ಅದ್ರ ಮತ್ತೆ ಅಡಿಷನಲ್ ಎಷ್ಟು ಮಾಡಿದೆ ಅದ್ರ ಮತ್ತೆ 5 ಕೋಟಿ ರೂಪಾಯಿ ಅಡಿಷನಲ್ ಎಕ್ಷನ್ ಪ್ಲಾನ್ ಮಾಡಿಸ್ತೀವಿ. ಇದು 20 ಬಿಟ್, ಇದು 16 ಕೋಟಿ ರೂಪಾಯಿ ಬಿಟ್, ಇದು ಅಡಿಷನಲ್ 5 ಲಕ್ಷ 5 ಕೋಟಿ ಇವೆಲ್ಲ ಐತಿ. ಒಂದು ನಾವು ಬೆಂಗಳೂರಲ್ಲಿ ಸುಮಾರು ಒಂದು ಗೇಟ್ ಫಿಕ್ಸ್ ಮಾಡಿ ಸರ್ ಇಲ್ಲೇ ಹೋಟೆಲ್ ವ್ಯವಸ್ಥೆ ಮಾಡಿ ಬೆಳಗ್ಗೆ 10 ಗಂಟೆಗೆ 3 ತಾಸು ಮೀಟಿಂಗ್ ಮಾಡಿ ಇವರೆಲ್ಲ ರೆಡಿ ಮಾಡಿಸ್ಕೊಂಡು ಆ ಪ್ರಕಾರ ಒಂದು ಕ್ಲಿಯರ್ ರೆಡಿ ಮಾಡಿ ಸರ್ಕಾರ ಕಳಿಸ್ಬಿಟ್ಟು ಅದು ಹೋಗ್ತೀವಿ. ಎಸ್ ಪರ್ ನಿಮ್ಮ ಗಾಡಿ ಐತಿ ಅದು ಇದೆ ಸರ್. ಅವ್ರ ಮತ್ತೆ 5 ರಿಕ್ಷೆ ಟಾಟಾ ಎಸ್ ಆಗಿದೆ. ಬಾಕಿ ಸ್ಯಾಂಕ್ಷನ್ ಮಾಡಿ ಅದು ಅನುಕೂಲ. ಸಿಟಿ ಯಾರಿಗೆ ಬಂದರೆ ಈ ಫಸ್ಟ್ ಕ್ಲಾಸ್ ಆಗಿ ಒಂದು ಸೆಕೆಂಡ್ ಹೊರಟು ಹೋಗಿ. ಯಾಕಂದ್ರೆ ಇಲ್ಲಿ ಫಾರೆಸ್ಟ್ ಪಾರ್ಕ್ ಮತ್ತು 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್. ಮ್ಯಾಗ 1 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಕೆರೆಯೂ ಆಲಟ್ಟಿಗಿರಿ ಅದು ಚಾಲು ಮಾಡಿ ಬರುವ ಒಂದು ತಿಂಗಳದಾಗ ಅದು ನಾಳೆ 15 ಆಗಸ್ಟ್ ಮಟ್ಟ ಅದು ಒಂದು ಕೆರೆ ತುಂಬಿಸಲಿ ಸರ್ ಬೋಟಿಂಗ್ ವ್ಯವಸ್ಥೆ ಮಾಡಿಸ್ತೀವಿ. ನಾವು ಕರೆದು ರಿಪೇರಿ ಮಾಡಿ ಚಾಲು ಮಾಡಿಸ್ತೀವಿ. ಒಂದು ಚಲೋ ಪಾರ್ಕ ಈ ಕಡೆ ನಮ್ಮ ಕೆರೆ ಒಂದು ತುಂಬಿಸಿದ್ದು, ಇದೊಂದು ಹೊಸ ಬಿಲ್ಡಿಂಗ್ ಒಂದು ಇದಕ್ಕೂ ಮುಂದೆ ಎಲ್ಲ ಹೋಗ್ತದೆ. ಮತ್ತೆ ಅದನ್ನ ಅದರ ಅಡಿದೆ ಈಗಾದಾಗ ಈ ಕಡೆ ಕೊಡಿ ಡಬಲ್ ಒಂದು ಕಮಾನ್ ನನ್ನ ತಲೆಗೆ ನಿಂತು ಒಂದು ಕಮಾನು ಮಾಡಿಸು ಕೋಳಿ ನಿಮ್ಮಲ್ಲಿ ಹೋಗುವಲ್ಲಿ ಸರಿ ಅಲ್ಲಿ ಬಿ ಹಾಸ್ಪಿಟಲ್ ಮುಂದೆ ಒಂದು ಕಮಾನ, ಈ ಕಡೆ ನಮ್ಮ ಹೈವೇ ಮುಂದೆ ಒಂದು ಕಮಾನ, ಈ ಕಡೆ ಈ ಕಡೆ ನಮ್ಮ ಹಿಂದಿನ ಒಂದು ಕಮಾನ, ನಮ್ಮ KV ಕಾಲೇಜ್ ಕಡೆ ಒಂದು 4 ಬಾಜು ಫಸ್ಟ್ ಕ್ಲಾಸ್ ಎಂಟ್ರೆನ್ಸ್ ಬರುವ ಒಂದು ಕಮಾನ ಪ್ಲಸ್ ಎಲ್ಲ ಕಡೆ ಡಿವೈಡರ್ ಪ್ಲಸ್ ಡಿವೈಡರ್ ಯಾರು ಏನು ಸರ್ ಒಳಗೆ ಬಂದರೆ 2 ಬಾಜು ಡಿವೈಡರ್ ಸೈಡ್ ಲೈಟಿಂಗ ಕಮಾನ ಈ ರೀತಿ ಒಂದು ಚಲೋ ಒಂದು ಇಂಚ್ ಒಂದು ಹೆಂಗೋ ಒಂದೊಂದು ಚುಕ್ಕೋಡಿ 4 ಸೈಡ್ ಕೂತಿದ್ದೆಲ್ಲ ತಲೆ ಐತಿ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಂದಿರಿ, ನಿಮಗೂ ಕೂಡ ಅತ್ಯಂತ ಧನ್ಯವಾದಗಳು.